ಮತ್ತೆ ಅಹಿಂದ ಅಸ್ತ್ರ ಹಿಡಿದ ಸಿದ್ದರಾಮಯ್ಯ ಸೆಪ್ಟೆಂಬರ್ 6ರ ಸಮಾವೇಶ ಮೇಲೆ ಎಲ್ಲರ ಕಣ್ಣು. ನಾನು ಸೈಲೆಂಟ್ ಆಗಿಲ್ಲ, ಜಾಸ್ತಿ ಮಾತಾಡ್ತಾ ಇಲ್ಲ, ಅಷ್ಟೇ ಹಾಗಂತ ಸುಮ್ಮನೆ ಇದ್ದೀನಿ ಅಂತ ತಿಳ್ಕೋಬೇಡಿ. ಬೆಂಗಳೂರಿನ ಮಾಜಿ ಸಿಎಂ ಸಿದ್ದರಾಮಯ್ಯರು ಆಡಿದ ಈ ಒಂದು ಮಾತು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಸಿದ್ದರಾಮಯ್ಯರು ಮುಂದಿನ ನಡೆ ಏನು, ಕಾಂಗ್ರೆಸ್ನಲ್ಲಿ ಮುಂದುವರಿತಾರ ಎಂಬ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನಾನು ಸಲ್ಮಾನ್ ದಾಫ್. ಮತ್ತೆ ಅಹಿಂದ ಅಸ್ತ್ರ ಹಿಡಿದ ಸಿದ್ದರಾಮಯ್ಯ ಸೆಪ್ಟೆಂಬರ್ 6ರ ಸಮಾವೇಶ ಮೇಲೆ ಎಲ್ಲರ ಕಣ್ಣು. ಸ್ವತಃ ಸಿದ್ದರಾಮಯ್ಯ ಅವರೇ ತಮ್ಮ ಮೌನವನ್ನು ಸ್ಪಷ್ಟನೆ ನೀಡಿದ್ದಾರೆ. ಈಗ ನಾನು ಸಿಎಂ ಅಲ್ಲ, ಒಬ್ಬ ಶಾಸಕ ಮಾತ್ರ. ಸಿಎಂ ಆಗಿದ್ದಾಗ ಇಡೀ ರಾಜ್ಯದ ಜವಾಬ್ದಾರಿ ಇತ್ತು, ಆದ್ರೆ ಈಗ ಆ ಜವಾಬ್ದಾರಿ ಇಲ್ಲ, ಅದಕ್ಕೆ ಕಡಿಮೆ ಮಾತಾಡ್ತಿದ್ದೀನಿ ಎಂದು ಅವರು ಮೌನ ಮುರಿದಿದ್ದಾರೆ ಎಂಬುದು ಅವರ ಮಾತಾಗಿದೆ. ಆದ್ರೆ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರು ಮೌನ ಆಗಿದ್ದಾರೆ ಅಂದ್ರೆ ಏನೋ ಹೊಸ ಲೆಕ್ಕಾಚಾರ ನಡೀತಾ ಇದೆ ಅನ್ನೋ ವಿಷಯ ಕೂಡ ಕೇಳಿ ಬರ್ತಾ ಇದೆ. ಇದೀಗ ಮತ್ತೆ ಅಹಿಂದ ಅಸ್ತ್ರದ ಚರ್ಚೆ ಮುನ್ನೆಲೆ ಬಂದಿದೆ. ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ದಲಿತರು ಒಗ್ಗೂಡಿಸಿ ಅಹಿಂದ ಎಂಬ ರಾಜಕೀಯ ಶಕ್ತಿಯನ್ನು ಕಟ್ಟಿದ ಸಿದ್ದರಾಮಯ್ಯ ಇದೇ ಸಾಮಾಜಿಕ ಸಮೀಕರಣದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಪ್ರಭಾವವನ್ನು ನಿರ್ಮಿಸಿಕೊಂಡಿದ್ದಾರೆ. 2005 ಹುಬ್ಳಿಯಲ್ಲಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನಡೆದ ಬೃಹತ್ ಅಹಿಂದ ಸಮಾವೇಶವು ರಾಜ್ಯದ ರಾಜಕೀಯದಲ್ಲಿ ಸಾಕಷ್ಟು ಗಮನ ಸೆಳೆದಿತ್ತು. ಇದೀಗ ಅಹಿಂದ ಒಕ್ಕೂಟಕ್ಕೆ 25 ವರ್ಷ ತುಂಬಿರುವುದು ಹಿನ್ನೆಲೆ ಸೆಪ್ಟೆಂಬರ್ 6ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಾಗಿದೆ ಎಂದು ಹೇಳಲಾಗ್ತಿದೆ. ಈ ಕಾರ್ಯಕ್ರಮದ ಮೇಲೆ ರಾಜಕೀಯ ವಲಯದಲ್ಲಿ ಕಣ್ಣು ನೆಟ್ಟಗಾಗಿದೆ. ಸಿದ್ದರಾಮಯ್ಯ ಅವರು ಈ ವೇದಿಕೆ ಏನು ಮಾತಾಡ್ತಾರೆ, ಅಹಿಂದ ಸಮುದಾಯದ ಪರವಾಗಿ ಸರ್ಕಾರದ ಮುಂದೆ ಹೊಸ ಬೇಡಿಕೆಗಳನ್ನು ಇಡ್ತಾರಾ, ತಮ್ಮ ಮಾತಿಗೆ ಬೆಲೆ ಸಿಗದಿದ್ದರೆ ರಾಜಕೀಯವಾಗಿ ಮುಂದೆ ಅವರು ಏನೇನೆಲ್ಲ ಮಾಡ್ತಾರೆ ಎಂಬುದರ ಬಗ್ಗೆ ಕುತೂಹಲದಿಂದ ಕಾಣಬೇಕಾಗಿದೆ. ತಮ್ಮ ಮಾತಿಗೆ ಬೆಲೆ ಸಿಗದಿದ್ದರೆ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಯಾವ ಸಂದೇಶ ನೀಡ್ತಾರೆ ಎಂಬುದು ಕುತೂಹಲ ಮೂಡಿದೆ. ಇನ್ನೊಂದು ಪ್ರಮುಖ ವಿಚಾರ ಏನೆಂದ್ರೆ, ಸಿದ್ದರಾಮಯ್ಯರು ಸಾಮಾನ್ಯವಾಗಿ ಕಾಂಗ್ರೆಸ್ಸಿನ ಅಧಿಕೃತ ವೇದಿಕೆಯಲ್ಲಿ ರಾಜಕೀಯ ಸಂದೇಶ ನೀಡಿದವರು. ಆದ್ರೆ ಇದೀಗ ಅಹಿಂದ ಸಮುದಾಯದ ವೇದಿಕೆಯವರ ಭಾಗವಹಿಸುವಿಕೆ ಸಾಮಾಜಿಕವಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಕರ್ನಾಟಕ ರಾಜಕೀಯ ಇತಿಹಾಸ ನೋಡಿದ್ರೆ ಸಾಮಾಜಿಕ ಸಮೀಕರಣ ಚುನಾವಣಾ ರಾಜಕೀಯದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಸಿದ್ದರಾಮಯ್ಯರು ಕೂಡ ಅಹಿಂದ ಸಮೀಕರಣ ತಮ್ಮ ಪ್ರಮುಖ ರಾಜಕೀಯ ಶಕ್ತಿಯನ್ನು ಬಳಸಿಕೊಂಡಿದ್ದಾರೆ ಎಂಬುದು ರಾಜಕೀಯ ವಿಶ್ಲೇಷಣೆಯಾಗಿದೆ. ಆದ್ರೆ ಈ ಬಾರಿ ಪ್ರಶ್ನೆ ಬೇರೆ ಇದೆ. ಅಹಿಂದ ಶಕ್ತಿ ಸಿದ್ದರಾಮಯ್ಯರು ಮತ್ತೆ ಸಂಕೀರ್ಣಗೊಳ್ತಾರಾ ಅಥವಾ ಇದು ಕೇವಲ ಸಮುದಾಯ ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆಯಾ? ಸೆಪ್ಟೆಂಬರ್ 8ರ ಸಮಾವೇಶ ಸಿದ್ದರಾಮಯ್ಯ ಅವರು ಭಾಷಣ ನಂತರ ಈ ಪ್ರಶ್ನೆಗಳು ಇನ್ನಷ್ಟು ಸ್ಪಷ್ಟವಾಗಿ ಸಿಗುವ ಸಾಧ್ಯತೆ ಇದೆ. ಅವರ ಈ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಬಲವಾಗುತ್ತಾ ಅಥವಾ ಪಕ್ಷದ ಹೈಕಮಾಂಡ್ ಹೊಸ ತೆಲ್ಲುವಾಗುತ್ತಾ? ಸಿದ್ದರಾಮಯ್ಯ ಅವರು ಅಹಿಂದ ರಾಜಕೀಯ ಮುನ್ನೆಲೆಯನ್ನು ತರುವುದು ಸರಿನಾ ಅಥವಾ ಪಕ್ಷದ ಹೈಕಮಾಂಡ್ಗೆ ಹೊಸ ತೆಲ್ಲುವಾಗುತ್ತಾ? ಸಿದ್ದರಾಮಯ್ಯರು ಮತ್ತೆ ಅಹಿಂದ ರಾಜಕೀಯ ಮುನ್ನೆಲೆಯನ್ನು ತರುವುದು ಸರಿನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಇಂಥ ಹೊಸ ಅಪ್ಡೇಟ್ಗಾಗಿ ನೋಡ್ತಾ ಇರಿ. ನಾನು ಸಲ್ಮಾನ್ ದಾಫ್. ನಮಸ್ಕಾರ. ಮತ್ತೆ ಅಹಿಂದ ಅಸ್ತ್ರ ಹಿಡಿದ ಸಿದ್ದರಾಮಯ್ಯ ಸೆಪ್ಟೆಂಬರ್ 6ರ ಸಮಾವೇಶ ಮೇಲೆ ಎಲ್ಲರ ಕಣ್ಣು.